ಚೆನ್ನಾಗಿ ಮಾಡ್ತೀವಿ ಮಾಡು. ಆರಿಸ್ಬೋದು, ಸಕಾಲಾಗಿ ಕಾಣಿಸ್ತೈತೆ ಮಾತ್ರ. ಒಂದು ಅರ್ಧ ಗಂಟೆ ಲೇಟಾಗಿ ಬಂದಿದ್ರೆ ಇಡ್ಲಿ ಸಿಗೋವು. ಗ್ರಂಥಿಗೆ ಅಂಗಡಿ ಒಂದು ಹಾಸನದಲ್ಲಿ ಯಾವುದೇ ಒಂದು ಫಂಕ್ಷನ್ ಅಲ್ಲಿ ಗೌಡ್ರ ಮನೇಲಿ ನಾನ್ ವೆಜ್ ಇರಲೇಬೇಕು. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಗುರುಪ್ರಸಾದ್. ಏನಿವತ್ತು ಬೆಳಗ್ಗೆ ಇನ್ನೂ ಕತ್ಲೇ ವಿಡಿಯೋ ಮಾಡೋ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಅಂದ್ಬಿಟ್ರೆ, ಇವತ್ತು ಒಂದು ಕಾರ್ಯ ಇತ್ತು, ಅದಕ್ಕೆ ಮಟನ್ ತಗೊಂಡೋಣ ಅಂತ ಮಟನ್ ಮಾರ್ಕೆಟಿಗೆ ಬಂದಿದ್ದೀವಿ. ಸ್ವಲ್ಪ ಇನ್ನೂ 3 ಗಂಟೆ, ಕಣ್ಣೆಲ್ಲ ಉರಿತಾವೆ. ಬನ್ನಿ ಮರಿ ಸೆಲೆಕ್ಷನ್ಗೆ ಹೋಗೋಣ ಫಸ್ಟು, ಆಮೇಲೆ ತೋರಿಸ್ತೀನಿ ಹೆಂಗಿರುತ್ತೆ ಮರಿ ಹೊಡಿಯೋದು ಎಲ್ಲ ಹೆಂಗಿರುತ್ತೆ ಅಂತ. ಮಜಾ ಇರುತ್ತೆ ಇವತ್ತು ಮಾತ್ರ, ತೋರಿಸ್ತೀನಿ ಬನ್ನಿ. ಓ ಇಲ್ಲ, ಅಣ್ಣನ ಮಚ್ಚಿಡ್ಕೊಂಡಿದ್ದು ಬಂದು. ಆಲ್ರೆಡಿ ಒಂದು 3 ಮರಿ ಹೊಡೆದವ್ರೆ, ಅಂದರೆ ಕೂದವ್ರೆ. ಇನ್ನೊಂದು 4 ನೇತಾಕ್ಯಾರೆ, ಇನ್ನೊಂದೆರಡು ಬರಬೇಕು. ಅಲ್ಲಿ ಎಲ್ಲ ಸುಲಿತಾವ್ರೆ, ಅದ್ರ ಒಳಗಡೆ ಸುಲಿಯೋದಂತೂ ತೋರ್ಸೋಕ್ಕಾಗಲ್ಲ, ಅಷ್ಟು ಖರಾಬಾಗಿತ್ತು. ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡಿಲ್ಲ. ಇಲ್ಲಿ ಕಟ್ ಮಾಡೋದು ತೋರಿಸ್ತಾ ಇದ್ದೀನಿ, ಕಟ್ ಮಾಡ್ತಾವ್ರೆ. ಇಲ್ಲ ನಮ್ಮ ಹುಡುಗರು ಅಲ್ಲಿ ಕಟ್ ಮಾಡೋಕೆ ಬಿಟ್ಬಿಟ್ಟು ಕಾರೊಳಗೆ ಕೂತಿರೋದು. ಇಲ್ಲಿ ಇವರು ನಮ್ಮ ಬಾವರು ಕುಶಾಲ್ಗೌಡ ಅಂತ. ಇವ್ನು ನೋಡಿ, ಇಲ್ಲಿ ಇವನು ಹೇಮಂತ, ನರಸೀಪುರ ಸಾಲ್ಗಮ್ಮಲ್ಲಿ ಫುಲ್ ಫೇಮಸ್ಸು. ಓಲ್ಡ್ ಮಂಕ್ ಕುಡಿದು ಮಂಗಿರೋದು ಹೇಮಂತ, ಹಾಬಟ್ಲು ಕುಡಿದು ನೋಡಿ ಮಾತಾಡೋದು ಕೇಳಿ. ಅಲ್ಲಿ ಮರಿ ಕುಯ್ಯಕ್ಕೆ ಬಿಟ್ಬಿಟ್ಟು ಟೀ ಕುಡಿಯೋಣ ಅಂತ ಬಂದ್ವಿ. ನೋಡಿ ಬೈಕ್ ತೋರಿಸ್ತೀನಿ ಹೆಂಗೈತೆ ಒಂದು ಅಂತ. ಎಕ್ಸೆಲ್ ಸೂಪರ್. ನಾವು ಸಾಕಾದ ಮಾಡ್ಸೋದು ಮಾತ್ರ ಯಾರೋ ಗೊತ್ತಿಲ್ಲ, ಆರಿಸ್ಬೋದು. ಸಕಾಲ ಕಾಣಿಸ್ತೈತೆ ಮಾತ್ರ. ಏನು ಗುರು ಇದು ಒಳ್ಳೆ ಬೈಕು, ಸಕಾಲಾಯ್ತು ಮಾತ್ರ ಬೈಕ್. ನೋಡಿ ಹೆಂಗೈತೆ. ಶಾಕ್ ಅಬ್ಸರ್ ನೋಡಲ್ಲ ಹೆಂಗೈತೆ, ಸಕಾಲ ಕಾಣಿಸ್ತೈತೆ ಮಾತ್ರ ಶಾಕ್ ಅಬ್ಸರ್. ಹೇಳಿ ಇದೇನು ಒಂಚೂರು ಬನ್ನಿ ಇಲ್ಲಿ ಹೇಮಂತಣ್ಣ. ಟ್ಯಾಕ್ಟ್ರ್ ಕೈ ಮೇಲೆ ಹತ್ತಾಗ್ಲೇ ಹೆದರ್ಲಿಲ್ಲ, ಕೂಳಿಗೆಲ್ಲ ಹೆದರ್ತೀವಿ. ಅದಕ್ಕೆ ಹಾಕ್ಬಿಡ್ತೀರಿ ಡೈರೆಕ್ಟಾಗಿ. ಒಂದು ಅರ್ಧ ಗಂಟೆ ಲೇಟಾಗಿ ಬಂದಿದ್ರೆ ಇಡ್ಲಿ ಸಿಗೋವು. ಹಾಂ ಹೆಂಗೈತ್ರಿ ಬಾಜು ಟೇಸ್ಟು? ಫಸ್ಟ್ ಟೈಮ್ ಬೇರೆ ಬಂದಿದ್ರಾ? ಫಸ್ಟ್ ಟೈಮ್ ಬಂದಿದ್ದೀವಿ, ತುಂಬ ಚೆನ್ನಾಗಿದೆ. ದಯವಿಟ್ಟು ಬಂದೆಲ್ಲ ಸಪೋರ್ಟ್ ಮಾಡಿ. ಹಳೆ ಇಡ್ಲಿ ಮಾಮು, ಹೊಸದೆಲ್ಲ ಇಲ್ಲ, ಹಳೆ ಇಡ್ಲಿ ಮಾಮು, ಒರಿಜಿನಲ್ ಇಡ್ಲಿ ಮಾಮು. ಬನ್ನಿ ದನ ತಿಂದು ಹೋಗಿ. ಎಲ್ಲ ಕಟ್ ಮಾಡಿಸಿ ಬಂದ್ವಿ. ಹಂಗೆ ಮಟನ್ ತಗೊಂಡು ಹೋಗ್ತಾ ಇಡ್ಲಿ ಮಾಮು ನೆನಪಾಯ್ತು. ಇಡ್ಲಿ ಮಾಮುಗಳಿಗೆ ಸುಮಾರು ದಿವಸ ಆಗಿತ್ತು. ಇಡ್ಲಿ ಮಾಮೂಲಿ 1-2 ವಡ ತಿಂದು, ಇಡ್ಲಿ ಇನ್ನೂ ರೆಡಿ ಇರಲಿಲ್ಲ, ವಡ ತಿಂದು ಮನೆ ಹೊಡ್ತಾಯಿದ್ವಿ. ಇಡ್ಲಿ ಮಾಮೂನೇ ಒಂದು ಸ್ಪೆಷಲ್. ಆ ಟೇಸ್ಟು, ಆ ಚಟ್ನಿ, ಈರುಳ್ಳಿ ಸಖತ್ ಇದೇ. ನೋಡಿ ಏನು ತೋರಿಸ್ತೀನಿ ನಿಮಗೆ ಇಡ್ಲಿ ಮಾಮು, ಹಳೇ ಇಡ್ಲಿ ಮಾಮು ಸ್ಟಾರ್ಟಿಂಗ್ ಹೆಂಗಿದೆ ಅಂತ. ನೋಡಿ ಇದೇ ಇಡ್ಲಿ ಮಾಮು, ಇನ್ನೂ ಓಪನ್ ಆಗಿಲ್ಲ. ಆಗಲೇ ವಡೆ ಕೊಟ್ಟರು, ತಿಂದ್ವಿ. ಇಲ್ಲಿ ನಿಂತ್ಕೊಳ್ಳೋಕ್ಕೆ ಜಾಗ ಇರಲ್ಲ, ಇಲ್ಲೆಲ್ಲೂ ಅಷ್ಟು ರಶ್ ಆಗ್ಬಿಡುತ್ತೆ. ಬನ್ನಿ ಚೆನ್ನಾಗಿರುತ್ತೆ. ಏನಂದರೆ ನಾನು ಪ್ರಿಫರ್ ಮಾಡ್ತೀನಿ, ಯಾರಾದರೂ ಬಂದರೆ ಹಾಸನ ಕಡೆಗೆ, ಇಲ್ಲ ಮಂಗಳೂರಿಂದ ಬೆಂಗಳೂರು ಹೋಗೋರು ಯಾರು ಇದ್ದರೆ ಹಾಸನ ಬಂದರೆ ಇಡ್ಲಿ ಮಾಮು ಅಂತ ಸಖತ್ ಟೇಸ್ಟು. ಬಂದು ಟ್ರೈ ಮಾಡಿ, ಮಸ್ಟ್ ವಿಸಿಟ್ಟು, ಅಂದರೆ ಮಸ್ಟ್ ಟ್ರೈ ಫುಡ್ಡು, ಬೆಸ್ಟ್, ಸಖತ್ತಾಗಿರುತ್ತೆ. ಇಡ್ಲಿ ತಿನ್ನೋದೇ ಒಂದು ಮಜಾ. ಅದು ಎಕ್ಸ್ಪೆಷಲಿ ಆ ಒಂದು ಚಟ್ನಿ ಮತ್ತು ಏನು ತುಪ್ಪ ಹಾಕಿ ಕೊಡೋದು, ಅದ್ರ ಮೇಲೆ ಈರುಳ್ಳಿ. ಹಳೇ ಹಾಸನ ಎಲ್ಲ ಒಡ್ಡಾಡಿ ಸುಮಾರು ವರ್ಷಗಳಾಗಿತ್ತು. ಮಾರ್ಕೆಟು ಒಳಗಡೆ ಹೋಗೋದೇ ಒಂದು ಮಜಾ. ಹಣ್ಣಿನ ಮಾರ್ಕೆಟು, ತರಕಾರಿ ಮಾರ್ಕೆಟು ಒಳಗಡೆ ಹೋದರೆ ಸೂಪರ್. ಹೂವಿನ ಘಮ ಘಮ ಅಂತ ಇದೆ. ಎರೆ ಅಂಗಡಿ, ಆ ಹೂವಿನ ಸ್ಮೆಲ್ಲೇ ಚಂದ, ಹಣ್ಣಿನ ಸ್ಮೆಲ್ಲೇ ಚಂದ, ಸಖತ್ತು. ಇಲ್ಲೆಲ್ಲ ಕಾಲೇಜಿಗೆ ಹೋಗ್ಬೇಕಾದ್ರೆ ಓಡಾಡಿದ ನೆನಪು. ಸುಮಾರು ವರ್ಷಗಳಾಗೋಯ್ತು.
ಇಲ್ಲೆಲ್ಲ ಹೋದರೆ ತರಕಾರಿ ಅಂಗಡಿ, ಗ್ರಂಥಿಗೆ ಅಂಗಡಿ. ಮಾರ್ಕೆಟಿಗೆ ಬಂದರೆ ಸಾಕು ಎಲ್ಲ ಸಿಕ್ಬಿಡುತ್ತಿಲ್ಲಿ. ಕಟ್ಟಿನಕೆರೆ ಮಾರ್ಕೆಟ್ ಅದಕ್ಕೆ ಫೇಮಸ್ಸು. ಇನ್ನೂ ಓಪನ್ ಆಗಿಲ್ಲ ಮಾರ್ಕೆಟ್ ಫುಲ್ಲು. ನೋಡಿ ನಮ್ಮ ಹುಡುಗರು ಟೊಮೊಟೊ ಹಣ್ಣು ತಗೊಳಕ್ಕೆ ಬಂದವ್ರೆ. ಹಣ್ಣೆಲ್ಲ ಫುಲ್ ಮಾರ್ಕೆಟೆಲ್ಲ ಓಪನ್ ಆಯ್ತಾ ಐತೆ ಮೆತ್ತಗೆ. ಎಷ್ಟು ತಗೊಂಡ್ರು? ಸಾಕಾ? 5 kg ಹೇಳಿದವನು. ಚಲೋ ಒಡ್ಡಾಡಿ ಸುಮಾರು ವರ್ಷಗಳೇ ಆಗೋತು, ಇನ್ನೂ ಓಪನ್ ಆಗಿಲ್ಲ. ಬೋಟಿ ಚೆನ್ನಾಗಿ ಮಾಡ್ತೀವಿ ಮಾಡು, ಇಲ್ಲಾಂದ್ರೆ ಕಾಣಕ್ಲ. ಸಾಂಬಾರ್ ಇದು ತಿರುವಿರ್ ಚೆನ್ನಾಗಿರೋದು. ಮತ್ತೆ ತಿರುಗಬೇಕು ನೀನು. ಯಾಕೆ ಬೈತಾರೆ? ಮರಿ ಮಟನ್ ಸಾರು. ನೀರು ಹಾಕ್ಲಣ್ಣ? ಮುದ್ದೆ. ಅಣ್ಣ ಚೆನ್ನಾಗಿ ಕಟ್ರಿ, ಊಟ ಬೇಕಾಗ್ತೀನಿ ಎಲ್ಲರನ್ನ. ಒಂದು ಹಾಸನದಲ್ಲಿ ಯಾವುದೇ ಒಂದು ಫಂಕ್ಷನ್ ಅಲ್ಲಿ ಗೌಡ್ರ ಮನೇಲಿ ನಾನ್ ವೆಜ್ ಇರಲೇಬೇಕು. ಹೆಂಗೈತೆ ಮಕ್ಳ ಊಟ? ಹಾಂ ಸಕ್ಕತ್ತಾಗೈತಾ? ಹಾಂ ನಿಮ್ಮನ್ನೇ ಫಸ್ಟ್ ತೋರಿಸೋದು.